ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಫಾರೆಸ್ಟ್ ಗಾರ್ಡ್ ಅಥವಾ ಬೀಟ್ ಫಾರೆಸ್ಟ್ ಆಫೀಸರ್ಗಳ ಹುದ್ದೆಗಳ ಬಗ್ಗೆ ಮತ್ತು ಅದರ ಫಿಸಿಕಲ್ ಮತ್ತು ಮೆಡಿಕಲ್ ಹಾಗೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಫಾರೆಸ್ಟ್ ಗಾರ್ಡ್ ಆಫೀಸರ್ ಹುದ್ದೆಗಳಿಗೆ ಫಿಸಿಕಲ್ ಯಾವ ರೀತಿ ಇರ್ತವೆ ಅಂತಂದರೆ ದೇಹ ದಾರ್ಢ್ಯತೆ ಪರೀಕ್ಷೆ, ದೈಹಿಕ ತಾಳ್ವಿಕೆ ಪರೀಕ್ಷೆ, ದೈಹಿಕ ಕಾರ್ಯಸಮರ್ಥತಾ ಪರೀಕ್ಷೆ ಮತ್ತು ಲಿಖಿತ ಪರೀಕ್ಷೆಗಳೆಂಬ ಒಂದು 5 ಹಂತಗಳಲ್ಲಿ ಒಂದು ಪರೀಕ್ಷೆಯನ್ನು ನಿಮಗೆ ಮಾಡ್ತಾರೆ. ಫಸ್ಟು ಮೊದಲಿಗೆ ಮಾಡೋದು ದೇಹ ದಾರ್ಢ್ಯತೆ ಪರೀಕ್ಷೆ, ನಂತರ ದೈಹಿಕ ತಾಳ್ವಿಕೆ ಪರೀಕ್ಷೆ, ನಂತರ ದೈಹಿಕ ಕಾರ್ಯಸಮರ್ಥತಾ ಪರೀಕ್ಷೆ, ನಂತರ ಲಾಸ್ಟಲ್ಲಿ ಲಿಖಿತ ಪರೀಕ್ಷೆಯನ್ನು ನಿಮಗೆ ಮಾಡ್ತಾರೆ. ಬನ್ನಿ ಮೊದಲಿಗೆ ದೇಹ ದಾರ್ಢ್ಯತೆ ಪರೀಕ್ಷೆ ಹೇಗಿರುತ್ತೆ ಅಂತ ನೋಡೋಣ. ಮೊದಲಿಗೆ ನೀವು ನೋಡ್ತಾ ಇರ್ಬೋದು ದೇಹ ದಾರ್ಢ್ಯತೆ ಪರೀಕ್ಷೆ. ಇದರಲ್ಲಿ ಶಾರೀರಿಕ ಮಾನದಂಡಗಳು ಯಾವ್ಯಾವು ಅಂತಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಯಾವ್ಯಾವ ಇರುತ್ತೆ ಅಂತಂದರೆ ಎತ್ತರ ಎಷ್ಟಿರಬೇಕಪ್ಪ ಅಂದರೆ 163 ಸೆಂಟಿಮೀಟರ್ ಯಾರಿಗೆ ಪುರುಷರಿಗೆ, ಎದೆಯ ಸುತ್ತಳತೆ ಸಾಮಾನ್ಯ ಸ್ಥಿತಿಯಲ್ಲಿ ಕನಿಷ್ಠ ಹಿಗ್ಗುವಿಕೆ ಸಾಮಾನ್ಯ ಸ್ಥಿತಿಯಲ್ಲಿ 79 ಸೆಂಟಿಮೀಟರ್ ಇರಬೇಕು, ಅದು ಹಿಗ್ಗಿದ ಮೇಲೆ 5 ಸೆಂಟಿಮೀಟರ್ ಮುಂದೆ ಬರಬೇಕು. ನಂತರ ನಿಗದಿಪಡಿಸಿದ ಅರಣ್ಯಗಳಲ್ಲಿ ವಾಸಿಸುವ ಪರಿಷ್ಠ ಪಂಗಡಗಳ ಬುಡಕಟ್ಟು ಜನಾಂಗದ ಪುರುಷರ ಅಭ್ಯರ್ಥಿಗಳಿಗೆ ಕನಿಷ್ಠ ಎಷ್ಟು ಇರಬೇಕು ಅಂತಂದರೆ 150 ಸೆಂಟಿಮೀಟರ್ ಇರಬೇಕು. ನಂತರ ಎದೆ ಸುತ್ತಳತೆ 74 ಸೆಂಟಿಮೀಟರು, ಆಮೇಲೆ ಅದು ಹಿಗಿದ ಮೇಲೆ 5 ಸೆಂಟಿಮೀಟ್ರ್ ಅಗಲಾಗಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟು ಮಹಿಳೆಯರಿಗೆ ಏನಪ್ಪ ಅರ್ಹತೆ ಇರಬೇಕು ಅಂತಂದರೆ ಮಹಿಳೆಯರಿಗೆ ಎತ್ತರ ಕನಿಷ್ಠ 150 ಸೆಂಟಿಮೀಟರ್ ಇರಬೇಕು. ನೆಕ್ಸ್ಟು ಅದು ಬುಡಕಟ್ಟು ಮಹಿಳೆಯರಿಗೆ ಇರಬೇಕು ಅಂತಂದರೆ 145 ಸೆಂಟಿಮೀಟ್ರ್ ಎತ್ತರ ಇರಬೇಕು. ಅವರಿಗೆ ಯಾವುದೇ ರೀತಿ ಎದೆ ಸುತ್ತಳತೆ ಇರಲ್ಲ, ಓನ್ಲಿ ತೂಕ ಇರುತ್ತೆ. ಅವರ ಬಾಡಿ ತೂಕ 40 kg ಇರಬೇಕು. ಬುಡಕಟ್ಟು ಜನಾಂಗದವರು 38 kg ತೂಕ ಇರಬೇಕು. ನಂತರ ದೇಹ ದಾರ್ಢ್ಯತೆ ಪರೀಕ್ಷೆಯಲ್ಲಿ ಅನರ್ಹರಾದ ಅಭ್ಯರ್ಥಿಗಳನ್ನು ಮುಂದಿನ ಆಯ್ಕೆ ಪ್ರಕ್ರಿಯೆಯಿಂದ ಕೈಬಿಡಲಾಗುವುದು. ನಂತರ ದೇಹ ದಾರ್ಢ್ಯತೆ ಪರೀಕ್ಷೆಯಲ್ಲಿ ಅರ್ಹರಾಗುವ ಅಭ್ಯರ್ಥಿಗಳಿಗೂ ಮಾತ್ರ ಮುಂದಿನ ಹಂತದ ದೈಹಿಕ ತಾಳ್ವಿಕೆ ಪರೀಕ್ಷೆಗೆ ಪರಿಗಣಿಸಲಾಗುವುದು. ನಂತರ ಬನ್ನಿ ದೈಹಿಕ ತಾಳ್ವಿಕೆ ಪರೀಕ್ಷೆಯಲ್ಲಿ ಏನಿರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲಿಗೆ ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ಓಟ ಕಡ್ಡಾಯವಾಗಿರುತ್ತೆ, ಅದು 7 ನಿಮಿಷದಲ್ಲಿ ಪೂರೈಸಬೇಕು. ಮಹಿಳಾ ಅಭ್ಯರ್ಥಿ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 1000 ಮೀಟರ್ ಓಟ 6 ನಿಮಿಷ ಅವಧಿಯಲ್ಲಿ ಪೂರೈಸಬೇಕು ಅಂತೇಳಿ ಕೊಟ್ಟಿದ್ದಾರೆ. ನಂತರ ದೈಹಿಕ ತಾಳ್ವಿಕೆ ಪರೀಕ್ಷೆಯಲ್ಲಿ ಅನರ್ಹರಾದ ಅಭ್ಯರ್ಥಿಗಳನ್ನು ಮುಂದಿನ ಆಯ್ಕೆ ಪ್ರಕ್ರಿಯೆಯಿಂದ ಕೈಬಿಡಲಾಗುವುದು. ದೈಹಿಕ ತಾಳ್ವಿಕೆ ಪರೀಕ್ಷೆಯಲ್ಲಿ ಅರ್ಹರಾಗುವ ಅಭ್ಯರ್ಥಿಗಳನ್ನು ಮಾತ್ರ ಮುಂದಿನ ಹಂತದ ದೈಹಿಕ ಕಾರ್ಯ ಸಮರ್ಥತಾ ಪರೀಕ್ಷೆಗೆ ಪರಿಗಣಿಸಲಾಗುವುದು. ಪ್ರಸ್ತುತ ಚಾಲ್ತಿಯಲ್ಲಿರುವ ನಿಯಮಗಳಂತೆ ದೈಹಿಕ ತಾಳ್ವಿಕೆ ಪರೀಕ್ಷೆಗೆ ಮಾನದಂಡವನ್ನು ವಿಧಿಸಲಾಗಿರುತ್ತದೆ ಅಂತೇಳಿ ನೀಡಿದ್ದಾರೆ. ನಂತರ ವಿಶೇಷ ಸೂಚನೆ, ಈ ದೈಹಿಕ ತಾಳ್ವಿಕೆ ಪರೀಕ್ಷೆ ನಡೆಸುವ ಸಮಯದಲ್ಲಿ ಯಾವ ನಿಯಮ ಜಾರಿಯಲ್ಲಿರುತ್ತೋ ಅದರಂತೆ ಮಾನದಂಡವನ್ನು ವಿಧಿಸಲಾಗುವುದು ಅಂತೇಳಿ ನೀಡಿದ್ದಾರೆ. ನೆಕ್ಸ್ಟು ದೈಹಿಕ ಕಾರ್ಯ ಸಮರ್ಥತಾ ಪರೀಕ್ಷೆ. ಇದರಲ್ಲಿ ಯಾವ್ಯಾವ ರೀತಿ ಇರಪ್ಪ ಅಂತ ನೋಡೋಣ ಬನ್ನಿ. ಮೊದಲಿಗೆ ಪುರುಷ ಅಭ್ಯರ್ಥಿಗಳಿಗೆ 100 ಮೀಟರ್ ಓಟ, ಎತ್ತರ ಜಿಗಿತ, ಉದ್ದ ಜಿಗಿತ ಎಲ್ಲ 3 ಅವಕಾಶಗಳು, 100 ಮೀಟರ್ ಮಾತ್ರ ಒಂದು ಅವಕಾಶ, ಶಾರ್ಟ್ ಪುಟ್ 3 ಅವಕಾಶಗಳು. ಪುರುಷರಿಗೆ ಎಷ್ಟು kg ಇರಬೇಕಪ್ಪ ಶಾರ್ಟ್ ಪುಟ್ ಅಂದರೆ 16 LB, ಮಹಿಳೆಯರಿಗೆ 8 LB ಇರಬೇಕು. 100 ಮೀಟರ್ ಓಟವನ್ನು ಪುರುಷರು 15 ಸೆಕೆಂಡ್ಗಳಲ್ಲಿ ಮುಗಿಸಬೇಕು, ಮಹಿಳೆಯರು 18.5 ಸೆಕೆಂಡ್ಸಲ್ಲಿ ಮುಗಿಸ್ಬೋದು. ಎತ್ತರ ಜಿಗಿತವನ್ನು 1.20 ಮೀಟರ್ ಉದ್ದ ಪುರುಷ ಅಭ್ಯರ್ಥಿಗಳಿಗಾದರೆ, ಮಹಿಳಾ ಅಭ್ಯರ್ಥಿ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 0.90 ಮೀಟರ್ ಉದ್ದ ಇರಬೇಕು. ಎತ್ತರ ಜಿಗಿತ, ಉದ್ದ ಜಿಗಿತ 3.80 ಮೀಟರ್ ಪುರುಷರಿಗಾದರೆ, ಮಹಿಳೆಯರಿಗೆ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 2.50 ಮೀಟರ್. ಶಾರ್ಟ್ ಪುಟ್ 3 ಅವಕಾಶಗಳು, ಪುರುಷರಿಗೆ 5.60 ಮೀಟರ್ ಉದ್ದೇಶಿಸಬೇಕು. ಇವರು ಮಹಿಳಾ ಅಭ್ಯರ್ಥಿ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳು 3.76 ಮೀಟರ್ ಎಸೆಯಬೇಕು. ನಂತರ 800 ಮೀಟರ್ ಓಟ 2 ನಿಮಿಷಗಳಲ್ಲಿ ಪುರುಷರು, ಅವರು ಕೂಡ ಮಹಿಳೆಯರು ಮಾಜಿ ಸೈನಿಕರು ಸೇಮು. 200 ಮೀಟರ್ ಓಟ 2 ನಿಮಿಷ, ಪುರುಷ 40 ಸೆಕೆಂಡ್ಗಳಲ್ಲಿ ಓಡಬೇಕಂತೇಳಿ ನೀಡಿದ್ದಾರೆ. ಈ ಮೇಲಿನ 5 ದೈಹಿಕ ಕಾರ್ಯ ಸಮರ್ಥತಾ ಪರೀಕ್ಷೆಗಳ ಪೈಕಿ ಕನಿಷ್ಠ 3 ಪರೀಕ್ಷೆಗಳಿಗೆ ಕಡ್ಡಾಯವಾಗಿ ತೇರ್ಗಡೆ ಹೊಂದಬೇಕು. ಅಂತಂದರೆ ಇಲ್ಲಿ ಕೊಟ್ಟಿರುವಂಥದ್ದು 6 ಕೊಟ್ಟಿದ್ದಾರೆ, 6ರಲ್ಲಿ ಯಾವ್ದಾರ ಓನ್ಲಿ 3 ಮಾತ್ರ ಪರೀಕ್ಷೆಗಳಿಗೆ ಕಡ್ಡಾಯ ಪಾಸ್ ಆಗಲೇಬೇಕು. ಇನ್ನೆರಡು ಕೂಡ ಬಿಟ್ಟರೆ ಅದು ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ದೈಹಿಕ ಕಾರ್ಯ ಸಮರ್ಥತಾ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಿದ ಅಭ್ಯರ್ಥಿಗಳನ್ನು ಮಾತ್ರ ಮುಂದಿನ ಹಂತದ ಆ್ಯಪ್ಟಿಟ್ಯೂಡ್ ಪರೀಕ್ಷೆಗೆ ಹಾಜರಾಗಲು ಅರ್ಹತೆ ಪಡೆಯುತ್ತಾರೆ ಅಂತ ಹೇಳಿದ್ದಾರೆ. ನೆಕ್ಸ್ಟು ಲಿಖಿತ ಪರೀಕ್ಷೆಯಲ್ಲಿ
ಏನಿರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಅರಣ್ಯ ರಕ್ಷಕ ಹುದ್ದೆಗೆ ಲಿಖಿತ ಅಂತಂದರೆ ಆ್ಯಕ್ಟಿವ್ಡ್ ಪರೀಕ್ಷೆಯನ್ನು ಅಧಿಸೂಚಿಸಿರುವ ವೃತ್ತವಾರು ಪರೀಕ್ಷೆಗಳ ಕೇಂದ್ರಗಳಲ್ಲಿ ನಡೆಸಲಾಗುವ ಅಂತೇಳಿ ನೀಡಿದ್ದಾರೆ. ಪ್ರಶ್ನೆ ಪತ್ರಿಕೆಯು ಸದರಿ ಹುದ್ದೆಗೆ ನಿಗದಿಪಡಿಸಿದ ವಿದ್ಯಾರ್ಥಿಯ ಮಟ್ಟದಲ್ಲಿದ್ದು ಬಹು ಆಯ್ಕೆ ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಮಾದರಿಯದ್ದಾಗಿರುತ್ತದೆ. ಲಿಖಿತ ಆಪ್ಟಿಟ್ಯೂಡ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯು 100 ಪ್ರಶ್ನೆಗಳನ್ನು ಒಳಗೊಂಡಿದ್ದು 100 ಅಂಕಗಳಾಗಿದ್ದು ಗಂಟೆ 2 ಅವಧಿಗೆ ಉತ್ತರಿಸಬೇಕಾಗಿದೆ. ಅಂತಂದರೆ ಇದರಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 100 ಕ್ವಶನ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ, 2 ಗಂಟೆ ಅವಧಿಯನ್ನು ನೀಡಿರುತ್ತಾರೆ. ಮೊದಲಿಗೆ ಲಿಖಿತ ಪರೀಕ್ಷೆಗಳ ವಿಷಯಗಳು ಏನೇನಪ್ಪ ಅಂತಂದರೆ ಮ್ಯಾಥಮೆಟಿಕ್ಸು 40 ಅಂಕಗಳಿಗೆ, ಸಾಮಾನ್ಯ ಜ್ಞಾನ 60 ಅಂಕಗಳಿಗೆ. ಮ್ಯಾಥಮೆಟಿಕ್ಸ್ ಎಲ್ಲ ಬರುತ್ತೆ ಅಂತಂದರೆ ಸೆಕೆಂಡ್ ಪಿ ಯು ಸಿ ಹಂತದಲ್ಲಿರುವಂಥ ಮ್ಯಾಥಮೆಟಿಕ್ಸನ್ನು ನಿಮಗೆ ಕೇಳ್ತಾರೆ. ನೆಕ್ಸ್ಟ್ ಸಾಮಾನ್ಯ ಜ್ಞಾನ, ಭಾರತದ ಪ್ರಾಚೀನ ನಾಗರಿಕತೆಗಳು, ಹಿಸ್ಟ್ರಿ, ಭಾರತದ ಸ್ವಾತಂತ್ರ್ಯ ಹೋರಾಟ, ಭಾರತದ ಸಂವಿಧಾನ, ಭಾರತದ ರಾಜನೀತಿ ಮತ್ತು ಭಾರತದ ಅರ್ಥನೀತಿ, ಭೂಗೋಳ ಮತ್ತು ನೈಸರ್ಗಿಕ ಸಂಪನ್ಮೂಲಗಳು, ವಿಜ್ಞಾನ ತಂತ್ರಜ್ಞಾನ, ಕಲೆ ಮತ್ತು ಸಂಸ್ಕೃತಿ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ, ಪ್ರಚಲಿತ ವಿದ್ಯಮಾನಗಳು ಹಾಗೂ ಕ್ರೀಡೆ ಬಗ್ಗೆ ಇಲ್ಲಿ ಸೂಚನೆ ನೀಡಿದ್ದಾರೆ. ಲಿಖಿತ ಪರೀಕ್ಷೆ ಯಾವ ಪರೀಕ್ಷೆ ಕೇಂದ್ರ ನಡೀತಪ್ಪ ಅಂತಂದರೆ ಲಿಖಿತ ಪರೀಕ್ಷೆಗಳು ಅರಣ್ಯ ರಕ್ಷಕ ಹುದ್ದೆಗಳಿಗೆ ನೇಮಕಾತಿಗಳ ಅಧಿಸೂಚಿಸಲ್ಪಟ್ಟ ವೃತ್ತ ವ್ಯಾಪ್ತಿ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಅಂದರೆ ನೀವು ಯಾವ ರೀತಿ ವೃತ್ತದಲ್ಲಿ ಸೆಲೆಕ್ಟ್ ಮಾಡಿರ್ತೀರ ಅದೇ ರೀತಿಯಲ್ಲಿ ಇವರು ಸೆಂಟ್ರನ್ನು ಅಲಾಟ್ ಮಾಡ್ತಾರೆ. ಇದು ನೋಡ್ತಾ ಇರ್ಬೋದು, ಬೆಳಗಾವಿ, ಬೆಂಗಳೂರು, ಬಳ್ಳಾರಿ, ಚಾಮರಾಜನಗರ, ಚಿಕ್ಕಮಗಳೂರು, ಧಾರವಾಡ, ಹಾಸನ, ಕೆನರಾ, ಮಂಗಳೂರು, ಹೀಗೆ ಸುಮಾರು ವೃತ್ತಗಳಲ್ಲಿ ನಿಮಗೆ ಎಕ್ಸಾಮ್ ಸೆಂಟ್ರನ್ನು ಅಲಾಟ್ ಮಾಡಿರ್ತಾರೆ. ನೆಕ್ಸ್ಟು ಮೆಡಿಕಲ್ ಫಿಟ್ನೆಸ್ ಬಗ್ಗೆ ಹೇಳೋದಾದರೆ ಶಾರೀರಿಕ ಮಾನದಂಡಗಳು ಏನಿರಬೇಕಪ್ಪ ಅಂತಂದರೆ ಅಲ್ಲೇ ನೋಡಿದ್ರಲ್ಲ. ನೆಕ್ಸ್ಟ್ ಮೆಡಿಕಲ್ಲು ತಾಗು ಮಂಡಿಗಳು ಇರಬಾರ್ದು, ಬಾಗಿದ ಕಾಲುಗಳು ಕೂಡ ಇರಬಾರ್ದು, ಚಪ್ಪಟೆ ಪಾದ ಇರಬಾರ್ದು, ನರ ಊತವಿರಬಾರ್ದು, ಇಂಪಿಡೆಂಟ್ ಇನ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇರಬಾರ್ದು, ಹೈಡ್ರೋಸೆಲ್ ಇನ್ ಮೆನ್ ಇರಬಾರ್ದು, ಮತ್ತು ವಿಷನ್ ಕಲರ್ ಬ್ಲೈಂಡ್ನೆಸ್ ಕೂಡ ಇರಬಾರ್ದು ಅಂತ ಹೇಳಿದ್ದಾರೆ. ಮತ್ತು ಇದರಲ್ಲಿ ದೃಷ್ಟಿ ಹೇಗಿರಬೇಕಂತಂದರೆ ದೋಷರಹಿತ ಕಣ್ಣು 6x6 ಮೀಟ್ರ್ ಉದ್ದ ಅಥವಾ ದೋಷಪೂರಿತ ಕಣ್ಣು 6x9 ಮೀಟ್ರ್ ಉದ್ದ, ಮತ್ತು ಸಮೀಪ ದೃಷ್ಟಿಯಲ್ಲಿ ದೋಷರಹಿತ ಕಣ್ಣು 0/6 ಮೀಟರು, ದೋಷಪೂರಿತ ಕಣ್ಣು 0.8 ಮೀಟರ್ಗಳು ಇದ್ರ ಒಳಗೆ ಇರಬಾರ್ದು, ಇದ್ರ ಮೇಲಿದ್ದರೆ ನಡೆಯುತ್ತದೆ. ನೆಕ್ಸ್ಟ್ ಕಲರ್ ವಿಷನ್ ಬಂದ್ಬಿಟ್ಟು ಡಿಸ್ಟೆನ್ಸ್ ಬಿಟ್ವೀನ್ ಲ್ಯಾಂಪ್ ಆ್ಯಂಡ್ ಕ್ಯಾಂಡಿಡೇಟ್ಸು 16 ಫೀಟ್ ಇರಬೇಕು. ಲೋವರ್ ಗ್ರೇಡ್ ಆಫ್ ಕಲರ್ ಪರ್ಸೆಪ್ಷನು 16 ಫೀಟ್ ಇರಬೇಕು. ಸೈಜ್ ಆಫ್ ಅಪರ್ಚರು 1.3 ನ್ಯಾನೋಮೀಟರ್ ಇರಬೇಕು. 1.3 ಫೀಟು ಲೋವರ್ ಕಲರ್ ಪರ್ಸೆಪ್ಷನ್ ಇರಬೇಕು. ಟೈಮ್ ಆಫ್ ಎಕ್ಸ್ಪೋಜರು 5 ಸೆಕೆಂಡ್ ಇರಬೇಕು. ಇದು ಕೂಡ 5 ಸೆಕೆಂಡ್ ಇರಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟು ಶ್ರವಣ ಶಕ್ತಿ ರಿನ್ಸಾರ್ ಟೆಸ್ಟ್ ಮಾಡ್ತಾರೆ, ವೆಬ್ಸಾರ್ ಟೆಸ್ಟ್ ಮಾಡ್ತಾರೆ, ಟೆಸ್ಟ್ ಫಾರ್ ವರ್ಟಿಗೋ ಅಂತೇಳಿ 3 ರೀತಿಯ ಶ್ರವಣ ಶಕ್ತಿ ಪರೀಕ್ಷೆಯನ್ನು ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಫಾರೆಸ್ಟ್ ಗಾರ್ಡ್ ಆಫೀಸರ್ಗೆ ಫಿಸಿಕಲ್ ಟೆಸ್ಟ್, ಮೆಡಿಕಲ್ ಟೆಸ್ಟ್ ಹಾಗೂ ಇನ್ನಿತರ ಪರೀಕ್ಷೆಗಳನ್ನು ಮಾಡ್ತಾರೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಿದ್ದೀನಿ ಫ್ರೆಂಡ್ಸ್. ಓಕೆ, ಬಾಯ್.